ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವಾಂಗಿಬಾತ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಾಂಗಿಬಾತ್ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು: 3-4 ಎಳೆ ಬದನೆಕಾಯಿ ಈ ರೀತಿಯಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾನು ನೀರಲ್ಲಿ ಹಾಕಿ ನೆನೆಸಿದ್ದೀನಿ, ಯಾಕಂದರೆ ಹಾಗೆ ಬಿಟ್ಟರೆ ಕಪ್ಪಾಗುತ್ತೆ. ಮತ್ತು ಫ್ರೈ ಮಾಡಬೇಕಾದ್ರೆ ಬದನೆಕಾಯಿ ಕಂದಗಾಯಿ ಬೀಳುತ್ತೆ, ಅದಕ್ಕೋಸ್ಕರ ನೀರಲ್ಲಿ ಹಾಕಿ ನೆನೆಯಿಡಬೇಕು. ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸನ ನೆನೆಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಅರಿಶಿನ, 3-4 ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಎಣ್ಣೆ, 2 ಟೇಬಲ್ ಸ್ಪೂನ್ ಕಡಲೆಬೀಜ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಮೀಡಿಯಂ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, 2 ಟೇಬಲ್ ಸ್ಪೂನ್ ಬಟಾಣಿ ಕಾಳು, ಸ್ವಲ್ಪ ಕರಿಬೇವಿನ ಸೊಪ್ಪು, 3-4 ಟೇಬಲ್ ಸ್ಪೂನ್ ಸಾಂಬಾರ್ ಸೊಪ್ಪು ಮತ್ತು MTR ಅವರ ವಾಂಗಿಬಾತ್ ಪೌಡರ್ನ ನಾನು ತೊಗೊಳ್ತಿದ್ದೀನಿ. ನೀವು ಮನೇಲಿ ಕೂಡ ಪೌಡ್ರ್ ಮಾಡಿ ಸಹ ಬಳಸ್ಬೋದು. ನಾನಿಲ್ಲಿ MTR ಅವರ ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಕಾಯೋದಕ್ಕೆ ಇಟ್ಕೊತಿದ್ದೀನಿ. 3 ಟೇಬಲ್ ಸ್ಪೂನ್ ಸೂರ್ಯಕಾಂತಿ ಎಣ್ಣೆನ ಹಾಕ್ಕೊತಿದ್ದೀನಿ. ಈಗ ಎಣ್ಣೆ ಕಾದಿದೆ. ಮೊದಲಿಗೆ 2 ಟೇಬಲ್ ಸ್ಪೂನ್ ಕಡಲೆಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಕಡಲೆಬೀಜನ ಸಣ್ಣಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ. ಯಾಕಂದರೆ ಈರುಳ್ಳಿ ಮತ್ತು ಬದನೆಕಾಯಲ್ಲಿ ತೇವಾಂಶ ಇರೋದ್ರಿಂದ ಮಧ್ಯದಲ್ಲಿ ಹಾಕೊಳ್ಳೋದ್ರಿಂದ ಕಡಲೆಬೀಜ ಮೆತ್ತಗಾಗುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಈಗ ಕಡಲೆಬೀಜ ಫ್ರೈ ಆಗಿದೆ. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊತಿದ್ದೀನಿ. ಈಗ ಕಾದಿರೋ ಎಣ್ಣೆಗೆ 1 ಟೇಬಲ್ ಸ್ಪೂನ್ ಸಾಸಿವೆ, 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಸ್ವಲ್ಪ ಬಟಾಣಿ ಕಾಳು, ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಸ್ಲೈಟ್ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಹಾಗೂ ಬಟಾಣಿ ಕಾಳು ಸ್ವಲ್ಪ ಬೇಯೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬದನೆಕಾಯಿ ಹಾಕೋಕ್ಕಿಂತ ಮುಂಚೆ ನಾವು ಬದನೆಕಾಯಿನ ನೀರಲ್ಲಿ ಚೆನ್ನಾಗಿ ಉಜ್ಜಿ ತೊಳ್ಕೊಬೇಕು. ಅದರಲ್ಲಿರೋ ಕಂದು ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ತದನಂತರ ಬದನೆಕಾಯಿನ ಆ್ಯಡ್ ಮಾಡ್ಕೋಬೇಕು. ಈಗ ನೀವು ನೋಡ್ಬೋದು, ಬದನೆಕಾಯಲ್ಲಿ ಯಾವುದೇ ಕಂದು ಅಂಶ ಇಲ್ಲ, ಬೆಳ್ಳಗೆ ಚೆನ್ನಾಗಿ ಕಾಣ್ತಿದೆ. ಈ ರೀತಿಯಾಗಿ ಬದನೆಕಾಯಿನ ತೊಳೆದು ಚೆನ್ನಾಗಿ ಹಾಕೊಳ್ಳೋದ್ರಿಂದ ಬದನೆಕಾಯಿ ಯಾವುದೇ ರೀತಿ ಕಂದಗಾಯಿ ಬೀಳೋದಿಲ್ಲ. ಇವಾಗ ಗ್ಯಾಸ್ ಫ್ಲೇಮ್ನ ಮೀಡಿಯಂ ಉರಿಯಲ್ಲಿ ಇಟ್ಟು ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕೈ ಆಡಿಸಿ ಫ್ರೈ ಮಾಡ್ಕೋಬೇಕು, ಕೈ ಬಿಡಬಾರ್ದು. ಎಣ್ಣೆ ಕಡಿಮೆ ಅನಿಸಿದ್ರೆ ಇನ್ನೊಂದು 2 ಸ್ಪೂನ್ ಎಣ್ಣೆ ಹಾಕೋಬೋದು. ಈಗ 25% ಬದನೆಕಾಯಿ ಬೆಂದಿದೆ. ಸ್ವಲ್ಪ ಉಪ್ಪನ್ನು ಸೇರಿಸಿ ಆ್ಯಡ್ ಮಾಡೋದ್ರಿಂದ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ, ಹಾಗೂ ಬದನೆಕಾಯಿ ಉಪ್ಪನ್ನು ಹಿಡಿಯುತ್ತೆ. ಇವಾಗ ಬದನೆಕಾಯಿನ ಉಪ್ಪಿನ ಜೊತೆ ಚೆನ್ನಾಗಿ ಬೆರೆಸಿ ಫ್ರೈ ಮಾಡ್ಕೊಳ್ಳೋಣ. 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಕೈ ಬಿಡದೆ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ 5 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಫ್ರೈ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ನ ಮೀಡಿಯಂ ಉರಿಲಿ ಇಟ್ಟಿದ್ದೀನಲ್ಲ, ಅದನ್ನು ಕಡಿಮೆ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ 10 ಮಿನಿಟ್ಸ್ ಬೇಯಲಿಕ್ಕೆ ಬಿಡಬೇಕು. ಇವಾಗ 10 ಮಿನಿಟ್ಸ್ ಆಗಿದೆ. ಈಗ ನೀವು ನೋಡ್ಬೋದು, ಬದನೆಕಾಯಿ ಈ ರೀತಿಯಾಗಿ ಬೆಂದಿದೆ, ಹಾಗೂ ಬದನೆಕಾಯಿ ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ನಾನು ಹುಣಸೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣಿನ ರಸನ ಮತ್ತು ಫ್ರೈ ಮಾಡಿರೋ ಬದನೆಕಾಯಿನೂ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹುಣಸೆಹಣ್ಣಿನ ರಸನ ಚೆನ್ನಾಗಿ ಬೆರೆಸ್ಕೊಂಡಿದ್ದಾಗಿದೆ. ನಾನಿವಾಗ 1/4 ಟೇಬಲ್ ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ಕೊತಿದ್ದೀನಿ. ಅರಿಶಿನ ಸೇರಿಸ್ಕೊಂಡಿದ್ದ ನಂತರ ಗ್ಯಾಸ್ ಫ್ಲೇಮ್ನ ಕಡಿಮೆ ಉರಿಯಲ್ಲಿ ಇಟ್ಟು ಒಂದು ಪ್ಲೇಟ್ನ ಮುಚ್ಚಿ ಮತ್ತೆ 5 ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಪ್ಲೇಟ್ನ ಮುಚ್ಚಿ 5 ಮಿನಿಟ್ಸ್ ಬೇಯೋದಕ್ಕೆ ಬಿಡೋದ್ರಿಂದ ಬದನೆಕಾಯಿ ಹುಳಿ ಅಂಶನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ 5 ಮಿನಿಟ್ಸ್ ಆಗಿದೆ. ನಾನೀಗ 1 ಟೇಬಲ್ ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ. ಖಾರದ ಪುಡಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ವಾಂಗಿಬಾತ್ ಪೌಡ್ರಲ್ಲಿ ಆಲ್ರೆಡಿ ಖಾರ ಇರೋದ್ರಿಂದ ಖಾರದ ಪುಡಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದೇ ಒಳ್ಳೆಯದು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಮೊದಲಿಗೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀವಿ ಬದನೆಕಾಯಿನ ಬೇಯಲಿಕ್ಕೋಸ್ಕರ. ಅದಕ್ಕೋಸ್ಕರ ಇವಾಗ ಸ್ವಲ್ಪನೇ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಗೊಜ್ಜಿಗೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ನಂತರ 1 ಪ್ಯಾಕೆಟ್ ವಾಂಗಿಬಾತ್ ಪೌಡ್ರನ್ನ ನಾನು ಫುಲ್ ಹಾಕ್ತಿದ್ದೀನಿ. ನೀವು 2 ಟೇಬಲ್ ಸ್ಪೂನ್ ವಾಂಗಿಬಾತ್ ಪೌಡ್ರ್ ಕೂಡ ಹಾಕ್ಬೋದು. ಇವಾಗ ನಾನು ಸಾಂಬಾರ್ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ, ಹಾಗೂ ಕ್ರಿಸ್ಪಿಯಾಗಿ ಕರಿದಿರುವ ಕಡಲೆಬೀಜನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ. ವಾಂಗಿಬಾತ್ ಪೌಡ್ರನ್ನ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು. ಒಂದು 2 to 3 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಬೇಕು, ಯಾಕಂದರೆ ಇದೇ ಮೇಯ್ನ್ ಟ್ರಿಕ್. ವಾಂಗಿಬಾತ್ ರಿಯಲ್ ಟೇಸ್ಟ್, ಆ್ಯಕ್ಚುಯಲ್ ಟೇಸ್ಟ್ ಬರಬೇಕು ಅಂತಂದರೆ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಈಗ 3 ಮಿನಿಟ್ಸ್ ಫ್ರೈ ಮಾಡಿ ಆಗಿದೆ. ಇವಾಗ ನೀವು ನೋಡ್ಬೋದು, ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ. ಆದ ತಕ್ಷಣ ವಿಷಲ್ ಇಳಿಸಿರೋ ಅನ್ನಕ್ಕೆ ವಾಂಗಿಬಾತ್ ಗೊಜ್ಜನ್ನ ಬೆರೆಸೋಕೆ ಹೋಗ್ಬಿಡಿ, ಯಾಕಂದರೆ ತುಂಬ ಬಿಸಿ ಇರೋ ಅನ್ನಕ್ಕೆ ವಾಂಗಿಬಾತ್ ಗೊಜ್ಜನ್ನ ಬೆರೆಸೋಕೆ ಹೋದರೆ ಅನ್ನ ಗಂಟಾಗಿ ಆಗುತ್ತೆ. ವಾಂಗಿಬಾತ್ ಗೊಜ್ಜು ಅನ್ನಕ್ಕೆ ಸರಿಯಾಗಿ ಬೆರೆಯೋದಿಲ್ಲ. ತುಂಬ ಬಿಸಿ ಇರುವ ಅನ್ನವನ್ನು ಒಂದು ದೊಡ್ಡ ಪಾತ್ರೆ ಅಥವಾ ಒಂದು ದೊಡ್ಡ ತಟ್ಟೆಯಲ್ಲಿ ಹರಡಿ 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸ್ ನಂತರ ವಾಂಗಿಬಾತ್ ಗೊಜ್ಜನ್ನು ಅನ್ನಕ್ಕೆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ. ವಾಂಗಿಬಾತ್ ಗೊಜ್ಜಿನ ಉಪ್ಪು, ಹುಳಿ, ಖಾರ ಎಲ್ಲವೂ ಸಹ ಅನ್ನಕ್ಕೆ ಚೆನ್ನಾಗಿ ಬೆರೆತುಕೊಳ್ಳುತ್ತೆ. ಈಗ ರುಚಿಕರವಾದ ವಾಂಗಿಬಾತ್ ರೆಡಿಯಾಗಿದೆ. ನಾನು ತೋರಿಸಿರುವ ವಿಧಾನದಲ್ಲೇ ನೀವು ಕೂಡ ಟ್ರೈ ಮಾಡಿ
ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವಿಡಿಯೋ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.